ಇನ್ನು 9 ದಿವಸಗಳಲ್ಲಿ ನವದೆಹಲಿಯ ಎಲ್ಲ 70 ವಿಧಾನಸಭಾ ಅಸೆಂಬ್ಲಿ ಸೆಗ್ಮೆಂಟಿನ ಚುನಾವಣೆಗಳು ನೆರವೇರಿಸ್ತವೆ. ಆ 70 ವಿಧಾನಸಭಾ ಚುನಾವಣೆಯ ವಿಶ್ಲೇಷಣೆಯನ್ನು ಒಂದನೇ ವಿಡಿಯೋದಲ್ಲಿ ನಾನು ಮಾಡಿದ್ದೆ. ಇವತ್ತು 26 ಜನವರಿ, ಇವತ್ತು ಸಂಜೆ 3 ಗಂಟೆಗೆ ತಿಮಾರ್ಪುರದಲ್ಲಿ ಅಮಿತ್ ಶಾ ಅವರು ಒಂದು ಸಭೆಯನ್ನು ಮಾಡ್ತಾಯಿದ್ದಾರೆ. ಹಾಗೆ ಪಾರ್ಟ್ 3 ಸಂಕಲ್ಪ ಪತ್ರವನ್ನು ನಿನ್ನೆ ಅಮಿತ್ ಶಾ ಬಿಡುಗಡೆ ಮಾಡಿ ಸಾಕಷ್ಟು ವಿಷಯಗಳನ್ನು ಮೋದಿ ಕವರ್ ಪೇಜ್ ಹಾಕಿ ಅವರು ದಿಲ್ಲಿಯ ಜನರ ಮುಂದೆ ಇಟ್ಟಿದ್ದಾರೆ. ಒಂದು ಅರ್ಥದಲ್ಲಿ ಚುನಾವಣೆ ರಾಹುಲ್ ಗಾಂಧಿಯ ಅಬ್ಸೆನ್ಸ್ನಿಂದ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಅಬ್ಸೆನ್ಸ್ನಿಂದ ಮತ್ತು ಒಂದು ಹಂತದಲ್ಲಿ ನಿನ್ನೆ ನನ್ನ ಸಮೀಕ್ಷೆಯ ಪ್ರಕಾರ 44ರಿಂದ 47 ಸೀಟ್ಗಳು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾವೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಯಾವಾಗ ಮೋದಿಯವರು ಕೂಡ ಅಂದರೆ ಕನ್ನಡದಲ್ಲಿ ಹೆಸಿಗೆ ಮಡ್ಡೆ ಅಂತ ನಾವು ಕರಿತೇವಲ್ಲ, ಈಗ ಅದನ್ನು ಕ್ಲೀನ್ ಮಾಡಲಿಕ್ಕೆ MCD ನನ್ನ ಕೈಯಲ್ಲಿ ಇದ್ದಿದ್ದಿಲ್ಲ. MCD ನನಗೆ ಕೈಯಲ್ಲಿ ಕೊಡಿ, 1 ಇಂಚು ಕೂಡ ಆ ಕಸದ ಗುಡ್ಡೆಯನ್ನು ನಾನು ತೆಗೆದು ಹಾಕ್ತೇನೆ ಅಂತ ಹೇಳಿದ್ದು. MCD ಕೂಡ ಅವ್ರು ಗೆದ್ದ ಮೇಲೆ ಯಾವಾಗ ಅವರು ಮಾಡಲಿಕ್ಕೆ ಆಗಿಲ್ಲ. ಆಮೇಲೆ ಎರಡನೇದು, ಯೋಗಿಜಿ ಅವರು ಹೇಳಿದರು, ನಾನು ನನ್ನ ಉತ್ತರ ಪ್ರದೇಶದ ಸರ್ಕಾರದ ಮಂತ್ರಿಮಂಡಲ ಜೊತೆಗೆ ಮಹಾಕುಂಭದಲ್ಲಿ ನಾನು ಡುಬ್ಕಿಯನ್ನು ಹಾಕಿದ್ದೆ. ಅದೇ ಥರ ನೀವು ನಿಮ್ಮ ಯಮುನಾ ನದಿಯು ಕ್ಲೀನ್ ಇದ್ದಲ್ಲಿ ನೀವು ಕೂಡ ನಿಮ್ಮ ಮಂತ್ರಿಮಂಡಲ ಸದಸ್ಯರೊಂದಿಗೆ ಡುಬ್ಕಿ ಹೊಡೀರಿ ಅಂತ ಚಾಲೆಂಜನ್ನು ಮಾಡಿದರು. ಆಸ್ತಕ್ಕು, ಜಿ ನ್ಯೂಸು ಮತ್ತು ನ್ಯೂಸ್ 24ನ ಚಾನೆಲಿನ ಮತ್ತು ಅದರಲ್ಲಿ ABP ನ್ಯೂಸಿನ ಒಬ್ಬ ಪತ್ರಕರ್ತ, ಅವ್ರಿಗೆ ನಾವು ಕಾಂಗ್ರೆಸ್ ಸಪೋರ್ಟರ್ ಅಂತ ತಿಳ್ತಾ ಇದ್ವಿ, ಅವರು ಕೂಡ, ಮತ್ತು ಅತೀವ್ ಅಂಜುಮ್ ಅವನು ಕೂಡ ಪಕ್ಕಾ ಮೋದಿ ವಿರೋಧಿ. ಅವನು ಕೂಡ ರಸ್ತೆ, ದಿಲ್ಲಿಯ RK ಪುರಂ ಆಯಿತು, ಕೆನಾಟ್ ಪ್ಲೇಸ್ ಆಯಿತು, ಆನಂತರ ಕರೋಲ್ ಬಾಗ್ ಆಯಿತು, ಚಾಂದ್ನಿ ಚೌಕ್ ಆಯಿತು, ಶಹಾದ್ರಾ ಆಯಿತು, ಲಾಜಪತ್ ನಗರ ಆಯಿತು, ಇಂಥ ಇಂಪಾರ್ಟೆಂಟ್ ಏರಿಯಾದಲ್ಲಿ ಮೈಕ್ ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡಿದರೆ 10ರಲ್ಲಿ 8 ಜನ BJP ಅಂತ ಇದ್ದಾರೆ, 1-2 ಜನ ಕೇಜ್ರಿವಾಲ್ ಅಂತ ಇದ್ದಾರೆ. ಆದರೆ ಕಾಂಗ್ರೆಸ್ನ ಹೆಸರು ಯಾರೂ ಹೇಳ್ತಾ ಇಲ್ಲ. ಫ್ರೀಬೀಸ್ ಅಂದಾಗ ಹೆಂಗೆ ಮಧ್ಯಪ್ರದೇಶದಲ್ಲಿ ಮಾಮಾ ಅಂತ ಕರಿತೀವಿ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಫ್ರೀಬೀಸ್ ಇಂಪ್ಲಿಮೆಂಟ್ ಮಾಡಿದರು ಲಾಡ್ಲಿ ಬಹೀನ್ ಯೋಜನಾದಲ್ಲಿ, ಅದ್ರ ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟರು. ಅದೇ ಥರ ಮಹಾರಾಷ್ಟ್ರದಲ್ಲಿ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ದೇವೇಂದ್ರ ಫಡ್ನವೀಸ್ 3 ಕಂತುಗಳನ್ನು ಅವರ ಅಕೌಂಟ್ನಲ್ಲಿ ಹಾಕಿದರು. ಪಂಜಾಬ್ನಲ್ಲಿ ಪ್ರಾಮಿಸ್ ಮಾಡಿ ಪಂಜಾಬ್ನಲ್ಲಿ ಸರ್ಕಾರ ಸ್ಥಾಪನೆ ಮಾಡಿದ ಅರವಿಂದ್ ಕೇಜ್ರಿವಾಲ್, ಭಗವಂತ್ ಸಿಂಗ್ ಮಾನ್ ಹೇಳ್ತಾರೆ, ನನ್ನ ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ, ಆದರೆ ಮಹಿಳೆಯರಿಗೆ ನಾವು 1,000 ರೂಪಾಯಿ ಎಲ್ಲಿ ಹಾಕಲಿ ಅಂತ. ವಾದಾ ನಹಿ ನಿಭಾನ ವಫಾದಾರಿ ಕೋ ಅಲಗ್ ಕರ್ನ ಅಂತ ನಾವೇನು ಹಿಂದಿಯಲ್ಲಿ ಹೇಳ್ತೇವೆ. ಆ ಥರ ದಿಲ್ಲಿಯ ಜನರ ಮನಸ್ಸಿನಲ್ಲಿ ಕೇಜ್ರಿವಾಲ್ ಒಬ್ಬನು ಸುಳ್ಳುಗಾರ ಅಂತ ಪ್ರತಿಬಿಂಬಿಸುವ ಎಲ್ಲ ಪ್ರಯತ್ನಗಳು ಕೂಡ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಅತಿ ಪ್ರಖರತೆಯಿಂದ ಈ ವಾದವನ್ನು ಮಂಡಿಸ್ತಾ ಇದ್ದಾರೆ. 2,500 ರೂಪಾಯಿ ಅವ್ರು ಕೊಡ್ತೇನೆ ಅಂತಂದಾಗ ಈ ಮೋದಿ ಕಿ ಗ್ಯಾರಂಟಿ ಹೈ, ಈ ಕೇಜ್ರಿವಾಲ್ ಕಿ ಗ್ಯಾರಂಟಿ ನೈ ಹೈ ಅಂತ ಅಂದಾಗ ಇದರ ಬಗ್ಗೆ ಜನರು ವಿಶ್ವಾಸ ಇಡಬೇಕು. ಯಾಕಂದರೆ ಅವ್ರ ಹತ್ರ ಇದರ ಎವಿಡೆನ್ಸಸ್ಗಳಿದ್ದಾವೆ, ಜನರ ಅಕೌಂಟ್ನಲ್ಲಿ ದುಡ್ಡು ಹೋಗಿದೆ. ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಮುझे और 5 साल दीजिए, मैं ये करूँगा, मैं वो करूँगा, मैं फलाना करूँगा, मैं ಡಿಗಡಾ ಕरूँगा ಅಂತ ಏನು ಕೇಜ್ರಿವಾಲ್ ಹೇಳ್ತಾ ಇದ್ದಾರಲ್ಲ, ಆ ನಂಬಿಕೆ ದ್ರೋಹ ಕಳೆದುಕೊಂಡು ಒಂದು ಅವರು ಶೀಶ್ ಮಹಲ್ಲು, ಆನಂತರ ಶರಾಬ್ ಘೋಟಾಲ, ಆಮೇಲೆ 3ನೇದಂತಂದರೆ
ಕೇಜ್ರಿವಾಲ್ ಆರ್ಸಿ ಬಂದರೂ ಕೂಡ ಮುಖ್ಯಮಂತ್ರಿ ಆಗ್ತಾರೋ ಏನು ಬೇರೆಯವ್ರಿಗೆ ಮಾಡ್ತಾರೋ, ಬೇರೆಯವ್ರು ಮಾಡಿದರೆ ಆತಿಶಿ ಕಥೆ ಏನಾಗ್ತದೆ, ಈ ವಿಷಯವನ್ನು ಕೂಡ ಅವರು ಜನರ ಮನಸ್ಸಲ್ಲಿ ಬಂದಿರೋದ್ರಿಂದ, ಮತ್ತು ಯೋಗಿ, ಮೋದಿ ಮತ್ತು ಅಮಿತ್ ಶಾ ಅವರ ಕಾರ್ಪೆಟ್ ಬಾಂಬಿಂಗ್ನಿಂದ ದಿಲ್ಲಿಯ ಜನರ ಮಧ್ಯದಲ್ಲಿ ಒಂದು ಭಾವನೆ ಉಂಟಾಗಿದೆ. अब बदलाव होना चाहिए और बदलाव होगा. और दिल्ली में 23 साल के बाद ಲಾಸ್ಟ್ ದಿಲ್ಲಿಯಲ್ಲಿ ಮುಖ್ಯಮಂತ್ರಿ ಆಗಿದವರು ಸಾಹೇಬ್ ಸಿಂಗ್ ವರ್ಮಾ, ಅವ್ರ ಮಗನೇ ಪ್ರವೇಶ್ ವರ್ಮಾ ಇವತ್ತು ನ್ಯೂ ಡೆಲ್ಲಿ ಸೀಟ್ಲಿಂದ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಫೈಟ್ ಮಾಡ್ತಾ ಇದ್ದಾನೆ. ಅವರು ಸ್ವತಃ ಅವರ ಗಟ್ಸ್ ಫೀಲಿಂಗ್ ಹೇಳ್ತಾ ಇದೆ ಅವ್ರು 20,000 ಹೋಟ್ಲಿಂದ ಗೆಲ್ತಾರಂತ. ಸರ್ವೇನೂ ಹೇಳ್ತಾ ಇದ್ದಾವೆ 7-8 ಸಾವಿರ ಹೋಟದಿಂದ ಅರವಿಂದ್ ಕೇಜ್ರಿವಾಲ್ ಕಷ್ಟದಲ್ಲಿ ಬರಬಹುದು. ಝುಗ್ಗಿ ಝೋಪಡಿ ಬಿಟ್ಟರೆ, ಮುಸಲ್ಮಾನ್ ಹೋಟಲ್ಸ್ ಬಿಟ್ಟರೆ ಮಿಕ್ಕಿದೆಲ್ಲ ಎಲೈಟ್ ಗ್ರೂಪ್ ಇದೆ. ನನ್ನ ಸಮೀಕ್ಷೆ, ನನ್ನ ಅಂದಾಜು ಇವತ್ತಿನ ದಿವಸ ನಾನು ಏನು ಹೇಳಬಹುದಂತಂದರೆ 70% ಏನಾದರೂ ಹೋಟಿಂಗ್ ಆದರೆ 70%ನಲ್ಲಿ 60-65% ಹೋಟಿಂಗು ಬಿ ಜೆ ಪಿ ಫೇವರ್ನಲ್ಲಾಗಿ ಬಿ ಜೆ ಪಿ 52-55 ಸೀಟ್ಗಳವರೆಗೆ ಅಕ್ರಾಸ್ ದಿಲ್ಲಿ, ಅದು ಜಮುನಾ ಪಾರ್ ಆಯಿತು, ಔಟರ್ ದಿಲ್ಲಿ ಆಯಿತು, ಜಾಟ್ ಡಾಮಿನೇಟೆಡ್ ವೆಸ್ಟರ್ನ್ ದಿಲ್ಲಿ ಆಯಿತು, ಇಲ್ಲ ಎಲೈಟ್ ಗ್ರೂಪ್ ಮತ್ತು ಮಿಡಲ್ ಕ್ಲಾಸ್ ಗ್ರೂಪ್ ಇದ್ದಿನ ಆರ್ ಕೆ ಪುರಂ ಆಯಿತು, ಇಲ್ಲ ಮುಸ್ಲಿಂ ಬಾಹುಲ್ಯ ಮಟಿಯಾ ಮೆಹಲ್, ಚಾಂದ್ನಿ ಚೌಕ್, ಓಖ್ಲಾ ಇವೆಲ್ಲ ಕ್ಷೇತ್ರದಲ್ಲಿ ಮುಸ್ಲಿಂ ವೋಟ್ಗಳ ವಿಭಾಜನೆಯಿಂದ ಹಿಂದೂ ಕ್ಯಾಂಡಿಡೇಟ್ ಭಾರತೀಯ ಜನರ, ಫಾರ್ ಎಕ್ಸಾಂಪಲ್ ಮುಸ್ತಫಾಬಾದ್, ತುಘಲಕಾಬಾದ್ ಇವೆರಡು ಕಾನ್ಸ್ಟಿಟ್ಯೂನ್ಸಿ ನಾವು ನೋಡಿದರೆ ಇಬ್ಬರು ಮುಸ್ಲಿಮ್ಸು, ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಪ್ಲಸ್ ಆಲ್ ಇಂಡಿಯಾ ಇತ್ತಿಹಾದಿ ಮುಸ್ಲಿಂ ಲೀಗ್ ಅಂತ ನಾವೇನು ಕರಿತೇವೆ AIMIM, ಆ AIMIM ಕ್ಯಾಂಡಿಡೇಟು ಕೂಡ ಮುಸ್ಲಿಂ ವೋಟ್ಸ್ ಡಿವೈಡ್ ಮಾಡಿ 4 ಜನರ ಜಗಳದಲ್ಲಿ ಒಬ್ಬವನಿಗೆ ಫಾಯ್ದೆ ಆಗೋ ಥರ ಲಕ್ಷಣ ಕಂಡು ಮುಸ್ಲಿಂ ಡಾಮಿನೇಟೆಡ್ ಏನು 12 ಕಾನ್ಸ್ಟಿಟ್ಯೂನ್ಸಿ ಇದೆ ಇಲ್ಲಿ, ಅದರಲ್ಲಿ ಒಂದು 7 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಕಮಲದ ಚಿಹ್ನವನ್ನು ಆರಿಸ್ತರ್ಬೋದು ಅಂತ ಅನ್ನಿಸ್ತಾ ಇದೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಕ್ಷೇತ್ರವಾರು ಮತ್ತು ಕಾನ್ಸ್ಟಿಟ್ಯೂನ್ಸಿವಾರು ಎಷ್ಟು ವೋಟ್ ಡಿಫ್ರೆನ್ಸ್ನಿಂದ ಯಾವ ಕ್ಯಾಂಡಿಡೇಟ್ ಗೆಲ್ಬೋದು ಅಂತ ವಿಸ್ತೃತವಾಗಿ ಡೇಟಾ ಸಮೇತ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಇವತ್ತಿನ ಈ ಸಂಚಿಕೆಯನ್ನು ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ಸ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.